ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, 2026-27ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಒಂದು ಅರ್ಹತೆ ಮತ್ತು ಸಂಬಳದ ವಿವರಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ನೀವು ಕೂಡ ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರು ಆಗಬೇಕು ಅಂದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ. 2026-27ನೇ ಸಾಲಿನಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು, ಕೆಲವೊಂದು ಸಂಪೂರ್ಣವಾದಂಥ ವಿವರಗಳನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಬನ್ನಿ, ವಿದ್ಯಾರ್ಹತೆ ಮತ್ತು ಅಗತ್ಯ ಮಾನದಂಡಗಳು ಏನೆಲ್ಲ ಇರುತ್ತೆ ಅನ್ನೋದನ್ನು ಈ ಒಂದು ಸಾಲಿನಲ್ಲಿ ನೋಡೋಣ. ನೋಡಿ, ನೀವು ಪ್ರಾಥಮಿಕ ಶಾಲೆ 1ರಿಂದ 5ನೇ ತರಗತಿ ನೀವು ಶಿಕ್ಷಕರು ಆಗಬೇಕು ಅಂದರೆ, ಅತಿಥಿ ಶಿಕ್ಷಕರು ಆಗಬೇಕು ಅಂದರೆ ನೀವು ಕನಿಷ್ಠ 50% ಅಂಕಗಳೊಂದಿಗೆ PUCಯನ್ನು ಮುಗಿಸಿರಬೇಕಾಗುತ್ತೆ ಮತ್ತು 2 ವರ್ಷಗಳ DED ಅನ್ನು ಮುಗಿಸಿರಬೇಕಾಗುತ್ತೆ. ಪದವಿ ಜೊತೆಗೆ BEd ಆದರೂ ಕೂಡ ಅರ್ಹರಾಗಿರ್ತೀರ. ಅಂದರೆ 1ರಿಂದ 5ನೇ ತರಗತಿ ಕಲಿಸಬೇಕು ಅಂದರೆ ನೀವು BEd ಅಥವಾ ನೀವು DEd ಮಾಡಲೇಬೇಕಾಗುತ್ತೆ. ಜೊತೆಗೆ ಯಾರಿಗೆ ಮೊದಲ ಆದ್ಯತೆ ಇರುತ್ತೆ ಅಂದರೆ KRTT ಅಥವಾ CTT ಪಾಸ್ ಆದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ನೆಕ್ಸ್ಟ್ ಪ್ರೌಢಶಾಲೆ ನೋಡೋಣ. 6ರಿಂದ 10ನೇ ತರಗತಿ ಅಂದರೆ 8ರಿಂದ 10ನೇ ತರಗತಿ ಇರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಕಲಿಸುವಂತಹ ಅತಿಥಿ ಶಿಕ್ಷಕರಿಗೆ ಏನೆಲ್ಲ ಬೇಕು ಅರ್ಹತೆ ಅಂದರೆ BEd ಬೇಕಾಗುತ್ತೆ, ಪದವಿ ಕಡ್ಡಾಯ. ಅಂದರೆ ಡಿಗ್ರಿ ಮುಗಿಸಿ BEd ಅನ್ನು ಮುಗಿಸಿರಬೇಕಾಗತ್ತೆ. ಜೊತೆಗೆ ಯಾರಾದರೂ PG ಮುಗಿದಿದ್ದರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಬಟ್ ಇಲ್ಲಿ KRTT ಮತ್ತು CTT ಯಾವುದು ಆಗುವಂತಹ ಒಂದು ನಿಯಮ ಇಲ್ಲ. ಅದು ಆದರೂ ಕೂಡ ಒಳ್ಳೆಯದು, ಆಗಲಿಲ್ಲ ಅಂದರೂ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ. ಬಟ್ ನೀವು BEd ಮತ್ತು ಮುಗಿಸಿರಲೇಬೇಕಾಗುತ್ತೆ. ಬಟ್ PG ಮುಗಿದರೂ ಕೂಡ ನಿಮಗೆ ಮೊದಲ ಆದ್ಯತೆ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳು. ಅಂದರೆ ಪದವಿ ಪೂರ್ವ ಕಾಲೇಜು ಸೆಕೆಂಡ್ PUC ಮತ್ತು ಫಸ್ಟ್ PUCಗೆ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಇರುವಂಥದ್ದು. ನೋಡಿ, ಪದವಿ ಪೂರ್ವ PU ವಿದ್ಯಾರ್ಥಿಗಳಿಗೆ ನೀವು ಅತಿಥಿ ಉಪನ್ಯಾಸಕರು ಆಗಬೇಕು ಅಂದರೆ ನೀವು ಕನಿಷ್ಠವಾಗಿ 55% ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಮಾಸ್ಟರ್ ಡಿಗ್ರಿ ಪಡೆದಿರಬೇಕಾಗತ್ತೆ. ಜೊತೆಗೆ BEd ಆಗಿರಬೇಕು. ನೀವು ಪದವಿ ಪೂರ್ವ PUC ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಅಂದರೆ ನೀವು BEd ವಿತ್ PG ಆಗಿರಬೇಕಾಗುತ್ತೆ. ಒಂದು ವೇಳೆ ನೀವು ಡಿಗ್ರಿ ವಿದ್ಯಾರ್ಥಿಗಳಿಗೆ ಇದು ಮಾಡಬೇಕು ಅಂದರೆ ನೀವು PhD ನೆಟ್ ಸೆಟ್ ಮಾಡಿರಲೇಬೇಕಾಗುತ್ತೆ. ಇಲ್ಲದೆ ಇದ್ದರೆ ನೀವು ಪದವಿ ವಿದ್ಯಾರ್ಥಿಗಳಿಗೆ ನೀವು ಅತಿಥಿ ಉಪನ್ಯಾಸಕರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಮಾಸಿಕ ಗೌರವಧನ ನೋಡ್ತಾ ಹೋಗೋಣ. ನೋಡಿ, ಪ್ರಾಥಮಿಕ ಶಾಲೆ 6th 8th ಮತ್ತು 6th 8th ನೀವು ಕಲಿಸ್ಬೇಕು ಅಂದರೆ ನಿಮಗೆ 12,000 ಸ್ಯಾಲ್ರಿ ಇರುತ್ತೆ. ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ 12,500 ಸ್ಯಾಲ್ರಿ ಇರುತ್ತೆ. ಸರ್ಕಾರಿ PU ಕಾಲೇಜ್ ಉಪನ್ಯಾಸಕರಿಗೆ ಇಲ್ಲಿ 14,000 ಇರುತ್ತೆ. ಒಂದು ವೇಳೆ ಸರ್ಕಾರಿ ಪದವಿ ಕಾಲೇಜ್ ಅತಿಥಿ ಉಪನ್ಯಾಸಕರಿಗೆ UGC, ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ 50% ಇಲ್ಲಿ ವಿಲೀನವಾಗಿ ಇಲ್ಲಿ ನಡೆಸ್ತಾ ಇರುವುದರಿಂದ ಇಲ್ಲಿ 26,000ರಿಂದ 32,000ವರೆಗೂ ಸ್ಯಾಲ್ರಿ ಇರುತ್ತೆ. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ವಯೋಮಿತಿ ಮತ್ತು ಪ್ರಮುಖ ನಿಯಮಗಳೇನಪ್ಪ ಅಂದರೆ ಇದು ಕನಿಷ್ಠ 21 ವರ್ಷ ತುಂಬಿರಬೇಕಾಗುತ್ತೆ. ನೀವು ಅತಿಥಿ ಉಪನ್ಯಾಸಕರು ಅಥವಾ ಅತಿಥಿ ಶಿಕ್ಷಕರು ಆಗಬೇಕು ಅಂದರೆ ಗರಿಷ್ಠ 45 ವರ್ಷ ಮೀರಿರಬಾರ್ದು. ಮೀಸಲಾತಿ ವರ್ಗಗಳಿಗೆ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಇರುತ್ತೆ. ನೇಮಕಾತಿ ಅವಧಿ ಹೇಗಿರುತ್ತೆ ಅಂದರೆ ನೇಮಕಾತಿ ಕೇವಲ ತಾತ್ಕಾಲಿಕವಾಗಿರುತ್ತೆ. ಇದು ಒಂದು ಶೈಕ್ಷಣಿಕ ವರ್ಷಕ್ಕೆ ಗರಿಷ್ಠ 10 ತಿಂಗಳು ಮಾತ್ರ ಇಲ್ಲಿ ಸೀಮಿತವಾಗಿರುತ್ತೆ. ನೆನಪಿಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಈಗಲೇ ಅರ್ಜಿ ಸಲ್ಲಿಸಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.